ಮಮ್ಮೆ ಮಮ್ಮೆ ನೀ ಯಾಕೆ ಮಮ್ಮಿ ಈ ರೋಹಿಣಿ ಮನೆಗ್ ಬಂದಿರೋದು? ಅವಳೇ ಇಲ್ಲಿಗೆ ಬಂದಿದ್ದಾಳೋ? ಮನೋಜ ದ್ರೋಹಿ ಮಾಟಗಾತಿ, ಯಾಕೆ ಯಾಕೆ ನೀನ್ ನಮ್ಮನೆಗ್ ಬಂದಿರೋದು? ಮನೋಜ್ ದೂರ ಯಾಕೋ ಮನೋಜ, ಯಾಕೋ ಹಿಂಗ್ ಕುಡ್ಕೊಂಡ್ ಬಂದಿದ್ಯಾ? ನೋವಾಗುತ್ತಮ್ಮ ಹೃದಯ. ಸೂರ್ಯ ಇದನ್ನಲ್ಲ, ಈ ಸೂರ್ಯ ಇವನು ಯಾವಾಗ್ಲೂ ಕುಡ್ಕೊಂಡ್ ಬರ್ಬೇಕಾದ್ರೆ ಯಾಕಪ್ಪ ಇವನು ಡೈಲಿ ಕುಡಿತದೆ ಅಂತ ಅನ್ಕೋತಾ ಇದ್ದೆ. 60 ml ಎಣ್ಣೆ ಒಳಗ್ ಹೋಗ್ತಿದ್ದಂಗೆ ಈ ರೋಹಿಣಿನ ಬಾಡ್ಲ ತಗೊಂಡ್ ಚುಚ್ಚಿ 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 ಸಾಯಿಸಷ್ಟು ಸಂತೋಷ ಆಗ್ತಿದ್ಯಮ್ಮ ನನಗೆ. ಮನೋಜ್ ನಾನ್ ನಿಮ್ ಹೆಂಡ್ತಿ ಮನೋಜ್. ನೀನ್ ಎಡಗಾಲಲ್ಲಿ ಹೋದ್ರೆ ಬಲಗಾಲ್ ಮುರಿದೋಗ್ಬಿಡ್ಬೇಕು ಇನ್ನೊಂದ್ಸಲ ಹೆಂಡ್ತಿ ಅಂತ ಅಂದ್ರೆ. ಅಮ್ಮ ಏನು ಹೆಂಡ್ತಿಗಿಂತ ಹೆಂಡನೆ ಚೆನ್ನಾಗಿದೆ. ಲೇ ಸೂರ್ಯ, ನೀನ್ ಕುಡಿಯೋದೇ ಸರಿ ಕಣ. ಆಮೇಲೆ ನಮ್ಮ ಮನೆ ನಲ್ಲಿಲಿ ಇನ್ಮೇಲೆ ಬಿಯರು ಬ್ರಾಂದಿ ಎಣ್ಣೆ ಎಲ್ಲ ಬರೋದ್ರ ಮಾಡ್ಬಿಡೋಣಪ್ಪ. ಎಲ್ರು ಕುಡ್ಕೊಂಡ್ ಖುಷಿಯಾಗಿ ತೇಲಾಡ್ಕೊಂಡಿರ್ಲಿ. ಉಪೇಂದ್ರ ಮೈಮೇಲೆ ಬಂದ್ಬಿಟ್ಟಿದಾರಲ್ಲೋ. ನಡಿಯೋ ಲೇ ಇರ ಪೀಳೆ ಇರ. ರೋಹಿಣಿ ಎಲ್ಲ ನೀನು ಈಗ ಪಿಕ್ಚರ್ ಅಲ್ಲಿರುವ ನೊಣಕ್ಕಿಂತ ತುಂಬಾ ಡೇಂಜರು. ಸೊಳ್ಳೆ ಕಚ್ಚಿದ್ರೆ ಮಲೇರಿಯಾ ಬರುತ್ತೆ ಕಣೆ. ನಿನ್ನಂತ ಒಂದು ಡೇಂಜರಸ್ ನೊಣ ಏರಿಯಾದಲ್ಲಿ ಇದ್ಬಿಟ್ರೆ ಇಡೀ ಏರಿಯಾನೇ ಕೆಟ್ಟು ಕುಲ್ಗೆಟ್ ಹೋಗ್ಬಿಡ್ತದೆ. ಹೋಗಿತ್ತು ಕಣೆ, ನಾನ್ ನಿನ್ ಮುಖ ನೋಡ್ಬಾರ್ದು. ಇನ್ ಯಾವತ್ತು ನಾನು ನೀನು ಒಂದಾಗಲು ಸಾಧ್ಯನೇ ಇಲ್ಲ. ಒಂದಾಗ್ತೀವಿ ಮನೋಜ್. ಕುಡಿಯಕ್ ಶುರು ಮಾಡಿದ್ಯಲ್ಲ, ನನಗ್ ನೋವಾಗುತ್ತೆ ಅಂದ್ರು. ಇದರಿಂದ ನನ್ಗೆ ಒಳ್ಳೇದು. ಏನ್ ನೋಡ್ತಿದ್ಯೆ ಸಿಂಡ್ರಲ್ಲ? ಸೂರ್ಯ ಇವಳ ಹೋಗೋದು ಕೇಳೋ. ಮಮ್ಮಿ ಟೆಲ್ ಮಮ್ಮಿ. ನೋಡ್ದೇನೆ ಚಿತ್ತಾಂಗದೆ ಹೇಗಿತ್ತವನ್ನ ಹೇಗ್ ಮಾಡ್ಬಿಟ್ಟಿದೆ ಅಂತ. ಬಾಯ್ ಮುಚ್ಕೊಂಡು ಹೋಗೆ ಹೊರಡೆ. ದೊಡ್ಡ ನಮಸ್ಕಾರ ಮೇಡಮ್, ದಯವಿಟ್ಟು ಹೊರಟ್ಬಿಡಿ. ಏನ್ ಪಾರ್ಲರು ರಿವೆಂಜ? ಅದೆಲ್ಲ ಸ್ಯಾಟರ್ಡೆ ಸಂಡೇ ಇಟ್ಕೊಡೋಣ. ಒಂಡು ಮನೋಜ ಏನೋ ಹಿಂಗಾಗೋದೆ. ಸೂರ್ಯ ಯಾಕೋ ಇವನು ಕುಡಿಸ್ದೆ? ಏನ್ ಮಗುನ ಇವನು? ಮೂಗಿಡ್ಕೊಂಡು ಕೆಂಪು ಕಲರ್ ಟಾನಿಕ್ ಕುಡ್ಸೋದಕ್ಕೆ ಹೊಟ್ಟೆ ತುಂಬಾ ಹೀರ್ಕೊಂಡು ಹೀರೆಕಾಯಿ ಬಜ್ಜಿ ತಿಂತಾ ಇದ್ದಿದ್ದು ಇವನೇ. ಹೊಡೆದ್ರೆ ವಿಶಾಲ್ ನಮ್ಮನೆ ಹೇಗಾಗೋಗಿದೆ ಅಂತ. ಸೂರ್ಯ ಕೊಡಮ್ಮ. ಏನ್ ಕೊಡಮ್ಮ? ಏನ್ ಒಂದ್ ಕ್ವಾರ್ಟರ್ ಕೊಡಮ್ಮ. ಒಂದೇ ಒಂದ್ ಕ್ವಾರ್ಟರ್ ಕಣೋ. ನಡಿಯ ಸುಮ್ಮನೆ ನಡಿಯಲ್ಲ. ನಾನೇ ಪಾರಿ ಇಟ್ಕೊಂಡಿದ್ದೀನ ಅಲ್ವಾ? ನಾನೇ ತಗೊಂಡ್ಬರ್ತೀನಿ ಬಿಡು. ಸೂರ್ಯ ಮಾತ್ ಕೇಳಲ್ಲ, ಎತ್ತ ತಗೊಂಡ್ಬಾಕಣ. ಬಿಡ ತಗೊಂಡ್ಬರ್ಬೇಕು ಬಿಡು. ಬಿಡ. ಅಯ್ಯೋ ಬಿಡಲೆ. ಮೋಸ ಮಾಡಲೆಂದು ನೀನು ಬಂದೆಯ. ನೋಡಿದ್ರ ಮೀನಮರಿ, ಈ ಗಂಡಸ್ರೇ ಹೀಗೆ. ಸಣ್ಣ ಪ್ರಾಬ್ಲಮ್ ಆದ್ರೆ ಸಾಕು ಕುಡಿಯಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಏನ್ ಯೋಚನೆ ಮಾಡ್ತೀರಾ ಮೀನಮರಿ? ರೋಹಿಣಿ ಬಟ್ಟೆ ತಗೊಂಡ್ ಬಂದಿದ್ದು ಡ್ರಾಮಾ. ಇದ್ರಲ್ಲಿ ಏನ್ ಡ್ರಾಮಾ ಇದೆ ಗೊತ್ತಿಲ್ಲ ಶ್ರುತಿ. ಆದ್ರೆ ಇದರಿಂದ ಏನೋ ಸಮಸ್ಯೆ ಆಗತ್ತೆ ಅಷ್ಟೇ. ಸುಮ್ನೆ ದುಡುಕ್ಬಿಟ್ರು. ತಗೊಳ್ಳಿ ಟೀಚರ್. ಇದಕ್ಕೆ ಇನ್ಮೇಲೆ ಬೇಕಾಗ್ತಾ ಇರುತ್ತೆ ಪಾಪ. ಈ ಸದ್ಯಕ್ಕೆ ಯಾರ ಕೈಲೂ ದುಡಿಯಕ್ ಆಗ್ತಾ ಇಲ್ಲ. ಮನೆಗೆ ಇದು ಬೇಕಾಗುತ್ತೆ. ಮುಂದೆ ಹುಡುಗಿ ಕೋರ್ಟು ಕಚೇರಿ ಅಂದ್ರೆ ಅದ್ ಹಂಗೆಲ್ಲ ಮಾಡುತ್ತಾ? ಮಾಡ್ಬೋದು. ಮೊದ್ಲೇ ಕ್ರಿಮಿನಲ್ ಮೈಂಡ್. ಟೀಚರ್ ಆ ಮಕ್ಕಳು ಏನಾದ್ರು ಮಾಡ್ತಾಳೆ. ಇರ್ಲಿ ಬಿಡಿ ಟೀಚರ್, ನಿಮ್ ಕಣ್ಣೀರೋರ್ಸೋದು ನನ್ ಜವಾಬ್ದಾರಿ. ದೇವ್ರಿನ್ ಮೇಲೆ ನಿಮ್ಗೆ ತುಂಬಾ ಒಳ್ಳೇದ್ ಮಾಡ್ತೀನಿ. ತುಂಬಾ ದೊಡ್ಡ ಮನ್ಸು ವಿಶಾಲ್. ಪರವಾಗಿಲ್ಲ, ನಾನೇನ್ ಬರ್ತೀನಿ. ನೀನ್ ಬದುಕಿರ್ಬಾರ್ದು ಕಣೆ. ನೀನ್ ಬದುಕಿರ್ಬಾರ್ದು. ಸಾಯಿಸ್ಬಿಡ್ತೀನಿ ಕಣೆ ನೀನು, ಸಾಯಿಸ್ಬಿಡ್ತೀನಿ. ಸತ್ತೋಗೆ ನೋಡಿ ನಗ್ತೀಯ ನೀನು? ನಗ್ತೀಯೇನೆ? ಸತ್ತೋಗ್ಬಿಡು. ನೀನ್ ಬದುಕಿರ್ಬಾರ್ದು, ಸತ್ತೋಗು. ಸಾಯಿ. ಏನೇ ಮೋಸ ಮಾಡಿದ್ದೆ ನಾನು ನಿನ್ಗೆ? ನೀನ್ ಬದುಕಿರ್ಬಾರ್ದು, ಸತ್ತೋಗು. ಸತ್ತೋಗು. ಸಾಯಿ. ಸತ್ತೋಗೆ. ನೀನ್ ಬದುಕಿರ್ಬಾರ್ದು. ಸಾಯಿ. ಏನ್ ಆಗೋಯ್ತಿ ಮನೆ? ಏನ್ ಆಗೋಯ್ತಿ ಇಲ್ಲಿದ್ದ ನೆಮ್ಮದಿ? ಯಾಕೆ ಸತ್ತೋಯ್ತಿ ಇಲ್ಲಿದ್ದು? ಶಾಪ ಇದು? ಯಾರ ದೃಷ್ಟಿ ಇದು? ಇಳೆ ಜೀವಗಳು ಇನ್ನು ಬದುಕಿ ಬಾಳ್ಬೇಕಾದವರು ಹೃದಯಾಘಾತದಿಂದ ಥಟ್ ಅಂತ ಹೊಟ್ಟೋಗ್ಬಿಡ್ತಿದ್ದಾರೆ. ಈ ಪುದಿ ಜೀವ ಇದನ್ನೆಲ್ಲ ನೋಡಿ ಇನ್ನು ಯಾಕೆ ಸಹಿಸ್ಕೊತಿದೆ? ಅಯ್ಯೋ ಶಿವನೇ, ಇನ್ನು ಎಷ್ಟು ದಿನ ಇದನ್ನೆಲ್ಲ ನೋಡಿ ಬದುಕಬೇಕು ನಾನು? ಸತ್ತೋಗು. ಗುಡ್ ಮಾರ್ನಿಂಗ್ ಮೀನಾಮರಿ. ಗುಡ್ ಮಾರ್ನಿಂಗ್. ಏನಿವತ್ತು ಜಾಗಿಂಗ್ ಹೋಗಿದ್ದೀರಾ? ಹೋಗ್ಬೇಕಲ್ಲ. ಎಲ್ಲ ನಿಮ್ಮಂತವ್ರ ಕೃಪಾ ಕಟಾಕ್ಷ. ನಾನೇನ್ ಮಾಡ್ದೆ? ಅಯ್ಯೋ ಬೇಸಿ ಹಾಕ್ತಿರಲ್ಲ ಮೀನಾಮರಿ ನೀವು. ನಾನ್ ಮೊದ್ಲೇ ತಿಂಡಿ ಪೋತಿ. ಟೈರ್ ಬ್ಲೋ ಆಗಿಂದ ಮುಂಚೆ ಟೈರ್ ಪಂಚ ಮಾಡ್ಬಿಡೋಣ ಅಂತ. ಆದ್ರೂ ಮೀನಾಮರಿ ಮನೇನೆ ಬೇಜಾರಂತ ಅನ್ಸುತ್ತಪ್ಪ. ಯಾಕ್ ಶ್ರುತಿ? ಯಾರ್ ಮುಖದಲ್ಲೂ ಖುಷಿನೇ ಇಲ್ಲ. ಎಲ್ಲರೂ ಜ್ವರ ಬಂದು ಎದ್ದವ್ರ ತರ ಕಾಣ್ತಾ ಇದಾರೆ. ಜ್ವರ ಬಿಟ್ಟು ಹೋಯ್ತು ಶ್ರುತಿ. ಆಯಾಸ ಇರುತ್ತೆ. ಆದಷ್ಟು ಬೇಗ ಅದು ಎಲ್ಲ ಸರಿ ಹೋಗುತ್ತೆ.
ಇವ್ರ ಮ್ಯಾಟ್ರೆ ಹೀಗೆ, ಇನ್ ಆ ಮ್ಯಾಟ್ರ್ ಓಪನ್ ಆದ್ರೆ ಹೇಗೆ? ಯಾವ ವಿಷಯ? ತಾರಾ ವಿಷಯ. ಆ ಮ್ಯಾಟ್ರ್ ಓಪನ್ ಆಗಲ್ವಾ? ಓಪನ್ ಮಾಡೋದ್ ಬೇಡ ಅಂತ ಶ್ರುತಿ. ಯಾಕೆ? ದೇವ್ರು ನಾಳೆಗಳನ್ನ ಬಚ್ಚಿಟ್ಟಿರೋದೇ ಇವತ್ ಖುಷಿಯಾಗಿರ್ಲಿ ಅಂತ. ಅಕಸ್ಮಾತ್ ಹೊರಗ್ ಬಂದ್ ಸತ್ಯನೇ ಈ ಮನೆ ಸಂತೋಷನ ಸಾಯಿಸಿ ಸೂತ್ಕು ಛಾಯೆ ತಂದ್ಬಿಟ್ಟಿದೆ. ಇನ್ನು ಎಲ್ಲೋ ಇರೋ ಸತ್ಯನ ಕೆದಕಿ ಹೊರಗ್ ತಂದ್ರೆ ಅಪಾಯನೇ ಶ್ರುತಿ. ಸೊ ಅಲ್ಲಿಗೆ ತಾರಾ ವಿಷಯ ಡ್ರಾಪ್ ಅಂತನಾ? ನಾನಂತೂ ಅದ್ರ ಬಗ್ಗೆ ಮಾತಾಡೋದಕ್ ಹೋಗಲ್ಲ ಶ್ರುತಿ. ಅಕಸ್ಮಾತ್ ತಾರಾ ಒಂದ್ ವೇಳೆ ಬದುಕಿದ್ರೆ ಖಂಡಿತವಾಗ್ಲೂ ಆ ಭಗವಂತ ಹೊರಗ್ ತಂದೆ ತರ್ತಾನೆ. ಹೇಗೆ ಗೊತ್ತಿಲ್ಲ. ನಾವೆಲ್ಲ ಮನುಷ್ಯರು ದುಃಖದಲ್ಲಿದ್ದಾರೆ, ಕಷ್ಟ ಪಡ್ತಿದಾರೆ ಅಂತ ಅಯ್ಯೋ ಪಾಪ ಅಂತ ನಾವುಗಳು ಸುಮ್ನೆ ಆಗ್ಬೋದು. ಆದ್ರೆ ಕರ್ಮ ಅನ್ನೋದಾಗಲ್ಲ. ಅದಕ್ ಯಾವ ಅನುಕಂಪನೂ ಇಲ್ಲ, ಕರುಣೆನೂ ಇಲ್ಲ. ಬೆನ್ ಹತ್ತಿದ್ರೆ ಬಿಡೋ ಮಾತೇ ಇಲ್ಲ. ಕರೆಕ್ಟ್. ಸೊ ತಾರಾ ಬದುಕಿದ್ರೆ ಇಲ್ಲಿಗ್ ಬರ್ಬೋದು ಅನ್ಸುತ್ತಾ? ಅದಕ್ಕೆ ಎಲ್ಲದ್ರಲ್ಲೂ ಡೆಲಿವರಿ ಟೈಮ್ ಮಾತ್ರ ಗೊತ್ತಿರಲ್ಲ. ಕರ್ಕೊಂಡ್ ಬಂದು ಯಾವಾಗ ಬೇಕಾದ್ರೂ ಮನೆ ಅಂಗಳದಲ್ಲಿ ತಂದು ನಿಲ್ಸ್ಬಿಡುತ್ತೆ. ಓ ಮೈ ಗಾಡ್, ತಾರಾ ಬದುಕಿದ್ರೆ ಆದಷ್ಟು ಬೇಗ ಇಲ್ಲಿಗ್ ಬಂದ್ಬಿಡ್ಲಿ ಅಂತ ನಾನ್ ಪ್ರೇ ಮಾಡ್ಕೋತೀನಿ. ಯಾಕೆ? ಮನೋಜ್ ಅವ್ರ ಕಷ್ಟ ಪಡ್ಲಿ ಅಂತನಾ? ನಿಮ್ ಯಜಮಾನ್ರು ಪಡ್ತಿರೋ ಕಷ್ಟ ದೂರ ಆಗ್ಲಿ ಅಂತ. ಅವ್ರನ್ನ ನೋಡಿ ನಮಗ್ ಅಯ್ಯೋ ಅಂತ ಅನ್ನಿಸ್ಬೋದು. ಬಟ್ ಸೂರ್ಯ ಅವ್ರ ಬಗ್ಗೆ ಯೋಚನೆ ಮಾಡಿ, ಅವ್ರು ಎಷ್ಟು ದುಃಖ ಪಡ್ತಾ ಇದಾರೆ. ನಿಜ ಶ್ರುತಿ, ಮಾಡ್ತಾ ಇರೋ ತಪ್ಪಿಗೆ ಇವ್ರು ಅನ್ಭವಿಸ್ತಾ ಇರೋ ಶಿಕ್ಷಣ ಆ ದೇವ್ರು ನೋಡ್ತಾನೆ ಇರ್ತಾನೆ. ನ್ಯಾಯ ಕೊಡ್ಸೋದಿಕ್ಕೆ ಯಾರ ರೂಪದಲ್ಲಾದ್ರೂ ಬಂದೇ ಬರ್ತಾನೆ. ಹೇಗಾದ್ರೂ ಸತ್ಯನ ಹೊರಗ್ ತಂದೆ ತರ್ತಾನೆ. ಸೊ ತಾರಾ ಬರ್ಲೇಬೇಕು, ಬರ್ತಾಳೆ, ಆ ನಂಬಿಕೆ ನನ್ಗಿದೆ. ಆದ್ರೆ ಈಗ ಅವಳು ಎಲ್ಲಿದ್ದಾಳೋ, ಹೇಗಿದ್ದಾಳೋ? ಇವರು ಜಯಮ್ಮ ಅಂತ ಕೆಲಸದವ್ರು ಆಗಿರ್ತೀನಿ ಅಂತ ಬಂದ್ರು. ನನಗೆ ನನ್ನ ಮಗಳಿಗೆ ತಾಯಿ ಸ್ಥಾನ ತುಂಬಿದ್ದಾರೆ. ನನ್ನ ಮಗಳಂತೂ ಒಂದ್ ವೇಳೆ ನನ್ ಮಾತನ್ನ ತಿರಸ್ಕಾರ ಮಾಡ್ಬಿಡ್ತಾಳೆ. ಇವ್ರು ಮಾತನ್ನ ಸಾಧ್ಯನೇ ಇಲ್ಲ. ಅಂದಂಗೆ ತಾರಾ ಅಮ್ಮ ಇಲ್ಲ, ಕ್ಷಮಿಸಿ. ಪರವಾಗಿಲ್ಲಮ್ಮ. ಆದ್ರೆ ಅಮ್ಮ ಇಲ್ದೇ ಇರೋ ಸಂಸ್ಕಾರದಿಂದ ದೂರ ಉಳಿದಿಲ್ಲ ನನ್ನ ಮಗಳು. ಭಯ, ಭಕ್ತಿ, ಆಚಾರ, ವಿಚಾರ, ದೇವ್ರು, ದಿಂಡ್ರು ಎಲ್ಲದ್ರ ಬಗ್ಗೆ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ. ಆಚರಣೆ ಕೂಡ ಮಾಡ್ತಾಳೆ. ತಾಂಬೂಲ ಬದಲಾಯಿಸ್ಕೊಳ್ಳೋಣ. ಇನ್ನು ಹುಡುಗಿನೇ ನೋಡಿಲ್ವಲ್ಲ. ಕಾವೇರಿ ಕೈ ಮುಗಿಯೋದಕ್ಕೆ ತಲಕಾವೇರಿಗೆ ಹೋಗ್ಬೇಕಾ ಸರ್? ಸಿರಿ ಪಟ್ಟದಲ್ಲಿ ಆಗ್ಬಿದ್ದು. ಆದ್ರೂ ಇದೆಲ್ಲ ಶಾಸ್ತ್ರ ಅಲ್ವೇ? ತಾಯಿ ಇಲ್ದೇ ಇರೋ ಮಗು ರೆಡಿ ಆಗೋದು ಸ್ವಲ್ಪ ತಗಾಗಿರ್ಬೋದು. ನಾನ್ ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಇರಿ, ನಮ್ಮನೆ ಮಗುನ ನಾನೇ ಕರ್ಕೊಂಡ್ ಬರ್ತೀನಿ. ಬಾ ನಾನೇ ಮದ್ವೆ ಆದ್ಮೇಲೆ ಕರ್ಕೊಂಡ್ ಹೋಗ್ತೀರಾ? ಇವಾಗ್ಲೇ ಕರ್ಕೊಂಡ್ ಹೋಗ್ತೀರಾ? ಇಲ್ಲ ಹೆಣ್ಣೋಡ ಶಾಸ್ತ್ರ ಮಾತ್ರ. ಅಚ್ಚಾ, ಲಾಸ್ಟ್ ಟೈಮ್ ಮುಗಿಸಿ ಬರ್ತೀನಿ. ನೀವೊಂದ್ ಡ್ರಿಂಕ್ ಹಾಕ್ತೀರಾ? ನಾನಾ ಎಂದ? ವಾಟ್ಸ್ ರಾಂಗ್? ಹಾಗತ್ತೆ. ಆದಷ್ಟು ಬೇಗ ಮದ್ವೆ ಮಾಡ್ಸಿ ನನ್ನನ್ ಕರ್ಕೊಂಡ್ ಹೋಗಿ. ನಲ್ಲಿಲೂ ನೀರ್ ಬರೋ ಬದ್ಲು ಕ್ಲಿಯರ್ ಬರೋ ಹಾಗೆ ಮಾಡ್ತೀನಿ. ಅವಳಿಗೆ ಬೇರೆ ಸಂಬಂಧ ಹುಡುಕಿ ಮದುವೆ ಮಾಡಿ. ಏನಾಯ್ತು ಇದಕ್ಕಿದಾಗೆ? ಅವಳೇ ಏನೋ ಕಿತಾಪತಿ ಮಾಡಿದಾಳೆ. ಹೌದಾ? ಹಂಗಂತೀರಾ? ಹೌದು, ಇನ್ನೇನ್ ಮತ್ತೆ. ಹೋದ್ಸಲಿ ಗಂಡಿನ ಕಡೆಯವ್ರು ಬಂದಾಗ ದೆವ್ವ ಬಂದವಳ ಗಾಡಿ ಓಡಿಸ್ಬಿಟ್ಲು. ಈ ಸಲಿ ಇವ್ರಿಗೆ ದೆವ್ವ ಹಿಡ್ಸಿ ಕಳಿಸೋದು ಅಷ್ಟೇ. ಯಾಕೆ ಈ ಮಗು ಹೀಗ್ ಮಾಡ್ತಿದೆ? ಏನೋ ಮಗಳ ಇದೆಲ್ಲ. ಈ ಸಲ ಏನ್ ಮಾಡಿದ್ಯೋ? ದಮ್ ಹೊಡಿಯೋ ಹೆಣ್ಮಗ್ಳನ್ನ ಸೊಸೆ ಮಾಡ್ಕೊಳ್ಳೋ ದಮ್ ಇದೆಯಾ ಅಂತ ಟೆಸ್ಟ್ ಮಾಡ್ದೆ. ದಮ್ ಹೊಡೆದ್ಯಾ? ನೀನು? ಅದೆಲ್ ಕುಡ್ದಿರುತ್ತೆ, ನಾಟಕ ಮಾಡಿರುತ್ತೆ ಅಷ್ಟೇ. ಪಪ್ಪ, ಅದು ಎಷ್ಟು ಕೆಟ್ಟ ವಾಸನೆ ಗೊತ್ತಾ? ಹೇಗ್ ಸೇರ್ತೀರಾ ಅದನ್ನ? ಬೀಡಿಸ್ಬಿಟ್ಟಿದ್ಯಲ್ಲಮ್ಮ ಅದನ್ನೆಲ್ಲ. ಅಂದಾಗ ಆ ಸಿಗರೇಟ್ ಪ್ಯಾಕ್ ಎಲ್ಲಿತ್ತು? ಸಮಯಕ್ಕೆ ಯೂಸ್ ಆಗುತ್ತೆ ಅಂತ ಎತ್ತಿಟ್ಟಿದ್ದೆ, ಯೂಸ್ ಆಯ್ತು. ಅಂದಾಗೆ ಆ ವಿಸ್ಕಿಲಿ ಉಪ್ಪು ಖಾರ ಏನು ಇಲ್ವಲ್ಲ ಅಪ್ಪ. ಹೇಗ್ ಕುಡಿತೀರಾ ಅದನ್ನ? ಅಯ್ಯಯ್ಯೋ, ಕುಡಿದ್ಬಿಟ್ಯಾನಮ್ಮ ಅದನ್ನ? ನೋ ಚಾನ್ಸ್. ಅದ್ ಮೂಗತ್ರ ಹೋಗ್ತಿದ್ದಾಗೆ ವಾಕರಿಕೆ ಬಂದ್ಬಿಡ್ತು. ಯಾಕೋ ಬಂಗಾರ ಹೀಗೆಲ್ಲ ನಡ್ಕೊಡ್ತಿದ್ಯಾ? ಯಾಕಂದ್ರೆ ಈ ಬಂಗಾರದ ಅಂಗಡಿನ ಬಿಟ್ಟು ಹೋಗಕ್ ಇಷ್ಟ ಇಲ್ಲ. ಹೆಣ್ಮಗು ಕದ ನೀನು. ಇವತ್ತಲ್ಲ ನಾಳೆ ಒಬ್ಬನ್ ಕೈ ಹಿಡಿಲೇಬೇಕು, ಒಂದ್ ಮನೆ ಕಾಲಿ ಇಡ್ಲೇಬೇಕಲ್ವ? ನಾನ್ ಯಾಕೆ ಹೋಗ್ಬೇಕು? ಏನ್ ರೂಲ್ಸಾ ಹೆಣ್ಮಕ್ಳೇ ಹೋಗ್ಬೇಕು ಅಂತ? ನಾನು ಈ ಮನೇಲೆ ಬಿದ್ದಿರೋ ಹುಡುಗನ್ನ ಹುಡುಕಿ ಅವನು ತಾಳಿ ಕಟ್ಟಿ ಕರ್ಕೊಂಡ್ ಬರ್ತೀನಿ. ಯಾಕ್ ನಗ್ತಿರೋದು? ಏನಿಲ್ಲ ಬಿಡಮ್ಮ. ತಾಳಿನ ನೀನ್ ಕಟ್ತಿಯಲ್ಲ, ತಾಯ್ತನ ನಿನ್ ಗಂಡಂಗೆ ಕೊಟ್ಬಿಡ್ತೀಯೋ ಏನೋ. ಸೂಪರ್ ಐಡಿಯಾ, ಚೆನ್ನಾಗಿದೆ. ಸಾಕಮ್ಮ ತಮಾಷೆ, ಸ್ವಲ್ಪ ಸೀರಿಯಸ್ ಆಗ್ಬಿಡ್ವಾ? ಸೀರಿಯಸ್ ಆಗಿ ಹೇಳ್ತಿದೀನಿ, ಕೇಳಿಸ್ಕೊಳ್ಳಿ. ಇಲ್ಲಿಗೆ ಈ ಪ್ರಯತ್ನನ ನನಗೆ ನಿಮ್ಮನ್ನ ಇಷ್ಟು ಬೇಗ ಬಿಟ್ಟು ಹೋಗಕ್ ಮನ್ಸಿಲ್ಲ. ಅರ್ಥ ಆಯ್ತಾ? ಅಲ್ಲಮ್ಮ, ಮದ್ವೆ ಆಗ್ಬೇಕು ಅಂತ ಅನ್ನಿಸ್ದಾಗ ನಾನೇ ನಿಮಗ್ ತಿಳಿಸ್ತೀನಿ. ಸೊ ಪ್ಲೀಸ್ ಅಲ್ಲಿವರೆಗೂ ಈ ಪ್ರಯತ್ನಗಳು ಯಾವ್ದು ಮಾಡ್ಬೇಡಿ. ಜಯಮ್ಮ, ಹೊಟ್ಟೆ ಹಶ್ವಾಗ್ತಿದೆ, ಇನ್ನು ಆಫೀಸ್ಗೆ ಹೋಗ್ಬೇಕು. ಉಪ್ಪಿಟ್ಟು ಕೇಸರಿಬಾತ್ ಮಾಡಿದ್ದಾಗಿದೆ, ತಿನ್ಬೋದು. ತಿನ್ಸು ಬಾ ಜಯಮ್ಮ. ನಿನ್ ಕೈ ತಿಂಡಿ ತಿಂದ್ರೆ ಊಟ ಟೈಮ್ ವರ್ಗು ಹಸ್ವೆ ಆಗಲ್ಲ ಗೊತ್ತಾ? ಪಪ್ಪ ಲವ್ ಯು. ಯಪ್ಪ, ಹಲೋ, ಇಷ್ಟು ಸುಳ್ಳು ಹೇಳಿದ್ರು ನಿಮ್ ಮನೇಲಿ ಯಾರಿಗೂ ಅನುಮಾನ ಬರಲಿಲ್ವಾ? ನನಗೆ ಬಂದಿತ್ತು ಅಂತಾನೆ ತಾನೆ ಹಿಂದೆ ಬಿದ್ದು ಸತ್ಯ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದು. ಆದ್ರೆ ಮನೆಯವ್ರ ಮೋಸ ಮಾಡಕ್ಕೆ ಮನ್ಸಾದ್ರೂ ಹೇಗೋ ಬಂತು? ಮೋಸ ಮಾಡ್ಬೇಕು ಅಂತ ಅನ್ಸಿದ್ರೆ ಸಾಕಲ್ಲ, ಯಾರಿಗ್ ಬೇಕಾದ್ರೂ ಮೋಸ ಮಾಡ್ತಾರೆ.
ಒಟ್ನಲ್ಲಿ ನಮ್ ಮನೆ ನೆಮ್ಮದಿ ಎಲ್ಲ ಸಾಟ್ ಪಾಟ್ ಹೋಯ್ತು. ನಿಮ್ಮ ಅಪ್ಪ ಬರ್ತಾ ಇದಾರೆ ನೋಡು. ಅಪ್ಪ ನೀನೇನಪ್ಪ ಇಲ್ಲಿ ಮಾತಾಡ್ಬೇಕು ಅಂತ ಅನಿಸ್ತು ಕಣೆ. ಒಂದ್ ಫೋನ್ ಮಾಡಿದ್ರೆ ನಾನೇ ಬರ್ತಾ ಇದ್ದಾನಪ್ಪ, ನೀನೇ ಬರಕ್ ಹೋದೆ. ನೇರವಾಗಿ ಮಾತಾಡೋಣ ಅಂತ ಬಂದೆ ಕಣ. ಸರಿ, ನೀವಿಬ್ರು ಮಾತಾಡಿ. ಅಂಕಲ್ ಮಜ್ಜಿಗೆ ಆಗ್ಬೋದಲ್ಲ? ಆಗ್ಬೋದಪ್ಪ. ಅಪ್ಪ ಏನಪ್ಪ, ಮನೇಲಾಗಿದ್ದು ಸಾಮಾನ್ಯವಾದ ಘಟನೆ ಅಲ್ಲಪ್ಪ. ನನಗೆಲ್ಲೋ ಮನೋಜ ತುಂಬಾ ಮನಸ್ಸು ಕೆಡಿಸ್ಕೊಂಡಿದ್ದಾನೆ ಅಂತ ಅನಿಸ್ತಾ ಇದೆಯಪ್ಪ. ನಿನ್ನೆ ರಾತ್ರಿ ಹುಚ್ಚು ಸಾಗೆಲ್ಲ ಆಡ್ತಿದ್ದ ಕಣೆ, ನೋಡಿದಿನಪ್ಪ. ಎಲ್ಲ ಆದ್ರೂ ನಾವ್ ಇದನ್ನ ನಿಮ್ ಮಜ್ಜಿಗೆ ಹೇಳ್ದಿರೋದು ಸರಿ ಅನ್ಸುತ್ತೇನೆ. ಹೇಳ್ಬೇಕು, ಆದ್ರೆ ವಯಸ್ಸಾದವ್ರು, ಆರೋಗ್ಯ ಬೇರೆ ಸರಿ ಇಲ್ಲ ಲಕ್ಕಿಗೆ. ಅವ್ರು ಹೆಂಗ್ ತಡ್ಕೋತಾರ ಏನೋ. ನಾನು ಅದನ್ನೇ ಯೋಚನೆ ಮಾಡಿದೆ. ಹೇಳಿದ್ರೆ ತಡ್ಕೊಳಲ್ಲ, ಹೇಳದೆ ಇದ್ರೆ ಸರಿ ಇರಲ್ಲ. ಈ ಇಬ್ಬಂದಿದೊಂದ ಸಿಗಾಕೊಂಡು ಒದ್ದಾಡ್ತಾ ಇದೀನಿ ಕಣೆಯ. ಸಡನ್ ಆಗಿ ಹೇಳದ್ ಬೇಡಪ್ಪ, ಇನ್ನೊಂದ್ ಸ್ವಲ್ಪ ಟೈಮ್ ತಗೊಳ್ಳೋಣ. ಒಂದ್ ನಿಮಿಷ ಇರಿ, ಬರ್ತೀನಿ. ಆಯ್ತಮ್ಮ, ಹೋಗ್ ಬನ್ನಿ. ಅಪ್ಪ ಅಣ್ಣ, ನನ್ ಕ್ಷಮಿಸ್ಬಿಡಿ ಅಣ್ಣ. ನಾನ್ ಯಾರಮ್ಮ ನಿಮ್ಮನ್ ಕ್ಷಮಿಸೋದಿಕ್ಕೆ ಸಾಧ್ಯ? ಆದ್ರೆ ನಿಮ್ಮನ್ನ ನೀವೇ ಕ್ಷಮಿಸ್ಕೋಬೇಕು. ಈಗ ನನ್ನ ಪರಿಸ್ಥಿತಿ ಹೀಗೆ ಇದೆ ಅಣ್ಣ. ಅಣ್ಣ, ಕಲ್ಯಾಣಿನೇ ರೋಹಿಣಿಯಾಗಿ ನಿಮಗ್ ಮೋಸ ಮಾಡಿದ್ಲು ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಕೋಪ ಬಂದಿದೆ, ಅದು ಸಹಜನೇ ಅಣ್ಣ. ಆದ್ರೆ ಕಲ್ಯಾಣಿಗಾದ್ ಮೋಸಗಳು, ಅವಳು ಅನುಭವಿಸಿದ ಪಾಡುಗಳು ನಿಮ್ಗೆ ಗೊತ್ತಿಲ್ಲ. ಹಣದ ಆಸೆ ಇದ್ದಿದ್ದು ವಯಸ್ಸಾದ ವ್ಯಕ್ತಿಗೆ ಬಾಳಿ ಬದುಕಬೇಕಾಗಿರೋ ಕಲ್ಯಾಣಿ ಕೊಟ್ಟು ಮದ್ವೆ ಮಾಡಿದೆ. ಅವನು ತುಂಬಾ ದೊಡ್ಡ ಕುಡುಕ. 1000 ಆಸೆಗಳು ಇಟ್ಕೊಂಡಿರೋ ಕಲ್ಯಾಣಿ ಬದುಕಲ್ಲಿ ಗಿರಿ ದೊಡ್ಡ ಆಟ ಆಡ್ಬಿಡ್ತು. ಏ ಸೂರ್ಯ, ನೀನ್ ಕಾರ್ನ ದಿವ್ಸಕ್ 4 ಸಲ ತೊಳಿತ್ಯಾ. ಹೆಂಡತಿ ಹೀಗೇನೋ ನೋಡ್ಕೊಳ್ಳೋದು? ನಾನ್ ಇಲ್ದೇ ಇರ್ಬೇಕಾದ್ರೆ ಅವ್ಳೆಲ್ಲೋ ಬಿದ್ಬಿಟ್ಟು ಬಂದ್ಬಿಟ್ರೆ ನನ್ನನ್ನ ಈ ತರ ಅಮುಳ್ಕೊಳ್ಳೋದು ಸರಿನಾ? ಈ ಮನೆಗ್ ಏನ್ ನಡೆದ್ರು ನನಗ್ ಗೊತ್ತಾಗ್ಬಾರ್ದು ಅನ್ನೋ ಆಸೆ ಅಲ್ವಾ ನಿನ್ಗೆ? ನಿನಗೆ ಫೋನ್ ಮಾಡಿ ನಾನೇ ಎಲ್ಲಾ ವಿಷಯನೂ ತಿಳಿಸೋಣ ಅಂತ ಇದ್ದೆ. ಯಾವ ವಿಷಯ?